ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನು ತುಂಬ ದಿನದಿಂದ ಕರೆಕ್ಟಾಗಿ ವೀಡಿಯೋ ಸಹ ಹಾಕ್ತಾ ಇಲ್ಲ. ನಾನು 2 ವೀಡಿಯೋನಲ್ಲಿ ಹೇಳಿದ್ದೀನಿ ಆಲ್ರೆಡಿ ಯಾಕೆ ವೀಡಿಯೋ ಆಗ್ತಾ ಇಲ್ಲ ಅಂತ. ಇವತ್ತು ನಾನು ನಿಮ್ಮ ಜೊತೆ ಸ್ವಲ್ಪ ನಾನು ಯೂಟ್ಯೂಬ್ ಜರ್ನಿ ಬಗ್ಗೆ ಇವತ್ತು ಶೇರ್ನ ಮಾಡ್ಕೊಳ್ಳೋಣ ಅಂತ. ವೀಡಿಯೋಸ್ ಇದ್ದಾವೆ, ನನಗೆ ಎಡಿಟ್ ಮಾಡಿ ಹಾಕೋಕ್ಕೆ ಒಂಥರ ಬೇಜಾರು ಅಂತಲೂ ಹೇಳ್ಬೋದು. ಯೂಟ್ಯೂಬ್ ವೀಡಿಯೋ ಹಾಕೋಕ್ಕೆ ಒಂಥರ ಬೇಜಾರು ಅಂತಲೂ ಹೇಳ್ಬೋದು. ಮತ್ತು ಎಷ್ಟೇ ಬೇಜಾರಾದ್ರೂ ಯೂಟ್ಯೂಬ್ ವೀಡಿಯೋಸ್ ಅವಾಗವಾಗ ಹಾಕಲೇಬೇಕು ಅನ್ನೋದು ಒಂಥರ ಅಂದರೆ ನನ್ನ ಪರ್ಸ್ನಲ್ ಒಪಿನಿಯನ್. ನಾನು ಮಾಡಿದ್ದೀನಿ, ಅದನ್ನು ನಾನು ಬಿಡಬಾರ್ದು. ನನ್ನ ಯೂಟ್ಯೂಬ್ ಚಾನಲ್ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ, ವೀಡಿಯೋಸ್ಗಳನ್ನ ಹಾಕೋಕ್ಕೆ ಇವಾಗ ತುಂಬಾ ವೀಡಿಯೋಸ್ಗಳು ಬಂದಿದ್ದಾವೆ. ಯಾವ ಥರ ಯೂಟ್ಯೂಬ್ ಚಾನಲ್ ಮಾಡೋದು ಬೇಗ ಅಂದರೆ ಪಟ್ ಅಂತಲೇ ಇವಾಗ ಆಗೋಗ್ಬಿಡುತ್ತೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಗುತ್ತೆ. ನನಗೆ ನಿಜವಾಗ್ಲೂ ಒಬ್ರು ಹೇಳ್ಕೊಡೋರಿಲ್ಲ, ಯಾವ ಥರ ಯೂಟ್ಯೂಬ್ ಮಾಡೋದು ಅನ್ನೋದು ಒಬ್ರು ಹೇಳೋರಿಲ್ಲ. ಮತ್ತು ಎಡಿಟ್ ಕೈನ್ ಮಾಸ್ಟರ್ನ ಇಲ್ಲಿ ಎಡಿಟ್ ಮಾಡೋದು ಅಂತ ಹೇಳ್ಕೊಡೋರಿಲ್ಲ. ನಿಜವಾಗ್ಲೂ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನನ್ನ ಪಾತ್ರನೇ ತುಂಬ ದೊಡ್ಡದು ಅಂದ್ಕೊತೀನಿ. ಕೆಲವೊಂದು ವೀಡಿಯೋಸು ಕನ್ನಡದಲ್ಲಿ ನೋಡಿದ್ರೆ ಅದರಲ್ಲಿ ಅಷ್ಟು ಡೀಟೇಲಾಗಿ ಅವ್ರು ಹೇಳೇ ಕೊಟ್ಟಿರ್ತಿರ್ಲಿಲ್ಲ. ಹಿಂದಿ ನೋಡಿದ್ರೆ ನಮಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ. ಆದ್ರೂ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೆಲವೊಂದು ಹಿಂದಿ ವೀಡಿಯೋಸ್ಗಳು ಅಂದರೆ ನನಗೆ ಯಾವ ಭಾಷೆಯಲ್ಲಿ ನನಗೆ ವೀಡಿಯೋಸ್ ಅರ್ಥ ಆಗ್ತಿತ್ತು ಅದರಲ್ಲಿ ನೋಡಿ ನಾನು ಕ್ರಿಯೇಟ್ನ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಅಂತ ಸ್ಟಾರ್ಟ್ ಮಾಡಿದ್ದಂಥದ್ದು. ಮತ್ತು ಕೆಲವೊಂದು ಫೇಲ್ ಕೂಡ ಆದ್ವಿ. ನಾನು 2 ಚಾನಲ್ ಮಾಡಿದ್ದೆ. ಈ ಸುಮಾಲಿನ ಕನ್ನಡ ಅಂತ ಮಾಡೋದಕ್ಕಿಂತ ಮುಂಚೆ ಚುಂಚಾಸ್ ಕಿಚನ್ ಅಂತ ಒಂದು ಮಾಡಿದ್ದೆ. ಕಿಚನ್ ಅಂದರೆ ಇದು ನಾನು ರೆಸಿಪಿ ಮೇಲೆ ಫೋಕಸ್ ಮಾಡಬೇಕು ಅಂತ ಮಾಡಿದ್ದು. ನನ್ನ ಟೈಲರಿಂಗ್ ಕಾನ್ಸೆಪ್ಟೇ ಇಟ್ಕೊಂಡಿರಲಿಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ನಾನು ಟೈಲರಿಂಗ್ ಅಂತ ಕಾನ್ಸೆಪ್ಟೇ ನಾನು ಇಟ್ಕೊಳ್ಳಿಲ್ಲ. ಫಸ್ಟ್ ಈಗ ಹಿಂಗೆ ಹೋಗ್ತಾ ನಾನು ಟೈಲರಿಂಗ್ನ ತೊಗೊಂಡಿರೋದು. ಮುಂಚೆ ಎಲ್ಲ ವ್ಲಾಗ್ ಮಾಡೋಣ ಅಥವಾ ರೆಸಿಪಿಗಳು ಹಾಕೋಣ ಅಂತಲೇ ನಾನು ನನ್ನ ವೀಡಿಯೋಸ್ನ ಮಾಡಿದಂಥದ್ದು. ತುಂಬಾ ಏಳು ಬೀಳು ಅನ್ನೋ ತುಂಬಾ ನನ್ನ ಯೂಟ್ಯೂಬು ಇದರಲ್ಲಿ ತುಂಬಾ ಆಗಿಬಿಟ್ಟಿದೆ ಯೂಟ್ಯೂಬ್ ಜರ್ನಿಯಲ್ಲಿ. ನಿಜವಾಗ್ಲೂ ಇವಾಗ ನನಗೆ ಒಂದು ಒಳ್ಳೆ ಯೂಟ್ಯೂಬರ್ಸ್ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ನನಗೆ ಗೊತ್ತಿಲ್ಲದೆ ಇದ್ದಾಗ ಅಂದರೆ ನಾನು ಯೂಟ್ಯೂಬ್ ಮಾಡುವಾಗ ನನಗೆ ಏನೇನು ನಾನು ತಿಳ್ಕೊಂಡಿದ್ದೀನಿ, ಕೆಲವೊಬ್ರು ಏನಾದರೂ ಕೇಳಿದರೆ ಇವತ್ತು ನಾನು ಅವ್ರಿಗೆ ಆನೆಸ್ಟಾಗಿ ಹಿಂಗೆ ಮಾಡಿ ಇದೇ ಥರ ಮಾಡಿ ಅಂತ ಅವ್ರಿಗೆ ನಾನು ಹೇಳ್ತೀನಿ. ನನಗೆ ಗೊತ್ತಿರೋದಂತೂ ನಾನು ಹೇಳ್ಕೊಡ್ತೀನಿ. ಬಟ್ ನನಗೆ ಯಾರು ಹೇಳ್ಕೊಟ್ಟಿಲ್ಲ ಅನ್ನೋದು ನಾನು ಆನೆಸ್ಟಾಗಿ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಹೇಳ್ಕೊಟ್ಟಿಲ್ಲ ಅನ್ನೋ ಅವ್ರಿಗೆ ಗೊತ್ತಿದ್ದು ಹೇಳ್ಕೊಟ್ಟಿಲ್ಲ ಅನ್ನಲ್ಲ, ಅವರಿಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದೆ ಇರೋದು ಅವರು ಪಾಪ ಹೇಳ್ಕೊಡಿ ಅಂದರೆ ಏನು ಹೇಳ್ಕೊಡ್ತಾರೆ ಅಲ್ವಾ, ಅವ್ರನ್ನ ನಾವು ಬ್ಲೇಮ್ ಮಾಡಬಾರ್ದು. ಹಂಗಾಗಿ ತುಂಬಾ ಏಳು ಬೀಳು, ಬರೀ ಬೀಳೆ ಅಂದ್ಕೊಳ್ಳಿ. ನನಗೆ ಯೂಟ್ಯೂಬ್ ಜರ್ನಿಯಲ್ಲಿ ಹತ್ತಿರ ಅಲ್ಲೇ ಇದು 3ನೇ ವರ್ಷ ನಂದು ಯೂಟ್ಯೂಬು. ಹೋದ ಯುಗಾದಿ ಮಾರ್ಚ್ ಟೈಮಲ್ಲಿ ನಂದು ಮಾನಿಟೈಸೇಷನ್ ಆನ್ ಆಯಿತು. ಇನ್ನು ನಂದು ಆಗಿರೋದು $3 $10 ಆಗಿಲ್ಲ. ನಾನು $10 ಆದರೆ ಅದು ಇದು ಒಂದು ಪಿನ್ಗೆ ಅಪ್ಲೈ ಮಾಡ್ಬೋದಲ್ಲ, ಅಲ್ಲಿ ಅಪ್ಲೈ ಮಾಡ್ಬೋದು. ಕೆಲವೊಂದು ಟೈಮು ಹಿಂಗೆ ಯಾವ ವೀಡಿಯೋಸ್ಗಳು ಹೋಗಲ್ಲ, ಏನೇ ಫೋಕಸ್ ಮಾಡಿದ್ರು ಹೋಗಲ್ಲ ಅಂತ ಅನ್ನೋ ಥರ. ಆದ್ರೂ ಕೆಲವೊಂದು ಟೈಮು ನನಗೆ ಅಮೌಂಟ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ವೀಡಿಯೋಸ್ ಒಬ್ರಿಗೆ ಯೂಸ್ ಆಗುತ್ತೆ, ಯೂಸ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನನಗೆ ಗೊತ್ತಿರೋ ನನ್ನ ಕೆಲವೊಂದು ವೀಡಿಯೋಸ್ಗಳ ಚಿಕ್ಕ ವೀಡಿಯೋಸ್ಗಳನ್ನ ಹಾಕ್ತೀನಿ. ಒಂದು ಫಾಲ್ಸ್ ಹಾಕೋದು ಹಾಕ್ತೀನಿ, ಅಥವಾ ಫಾಲ್ಸ್ ಹೆಮ್ಮಿಂಗ್ ಮಾಡೋದು ಹಾಕ್ತೀನಿ, ಹುಕ್ಸ್ಗಳು ಹಾಕೋದು ಅಂದರೆ ಟೈಲರ್ಸ್ಗಳು ಆಲ್ಮೋಸ್ಟ್ ಎಲ್ಲರೂ ಹಾಕೇ ಹಾಕ್ತಾರೆ. ಯಾಕೆ ಅಂದರೆ ಬಿಗಿನರ್ಸ್ಗಳಿದ್ದಾಗ ಕೆಲವೊಂದು ನಾವು ಹಾಕೋಂಥ ವೀಡಿಯೋಗಳಲ್ಲಿ ಅವ್ರಿಗೊಂದು ಕೆಲವೊಂದು ಟಿಪ್ಸ್ ಸಿಗೋ ಚಾನ್ಸಸ್ಸು ತುಂಬಾ ಇದೆ. ಹಂಗಾಗಿ ನಾವು ಆ ವೀಡಿಯೋಸ್ ನಮ್ಮ ಧರ್ಮ ಆಗಿರುತ್ತೆ ಹಾಕೋದು, ಅದು ಅವ್ರಿಗೆ ಯೂಸ್ ಆಗುತ್ತೋ ಬಿಡುತ್ತೋ ಅದು ಅವ್ರವ್ರಿಗೆ ಗೊತ್ತಿರುತ್ತಲ್ವ. ನಾನು ಇನ್ನು ಮುಂದೆ ಈ ಜನವರಿಯಿಂದ ಇದೇ ಫಸ್ಟ್ ವಿಡಿಯೋ ಅಂತ ಅನ್ಕೊತಾ ಇದ್ದೀನಿ. ಇದು 1ನೇ ತಾರೀಕು, ಇವತ್ತೇ ಪೋಸ್ಟ್ ಮಾಡ್ತೀನಿ, ಲೇಟಾದರೂ ಪರವಾಗಿಲ್ಲ, ಇವತ್ತೇ ಪೋಸ್ಟ್ ಮಾಡ್ತೀನಿ ನಾನು. ಹಂಗೆ ಸ್ವಲ್ಪ ನನ್ನ ಜರ್ನಿನೂ ಹಂಗೆ ಶೇರ್ನ ಮಾಡಿಕೊಂಡು ಪೋಸ್ಟ್ ಮಾಡೋಣ ಅಂತ. ಹಂಗಾಗಿ ಇವತ್ತಿಂದ ಕಂಟಿನ್ಯೂ ಆಗಿ ವೀಡಿಯೋಸ್ಗಳನ್ನ ಡೈಲಿ ಹಾಕೋಣ ಅಂತ ತುಂಬಾ ದೃಢ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಇಲ್ಲಿ ಸ್ವಲ್ಪ ಬಟ್ಟೆಗಳಿದ್ದಾವೆ, ಏನು ಅನ್ಕೋಬೇಡಿ. ಮಿಷಿನ್ ಮೇಲೆ ಸ್ಟಿಚಿಂಗ್ ಮಾಡೋ ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಹಂಗಾಗಿ
ಆದಷ್ಟು ಇನ್ನು ತುಂಬಾ ಯೂಸ್ಫುಲ್ ವೀಡಿಯೋಸ್ಗಳು ಬರ್ತಾ ಇದ್ದಾವೆ. ನಾನು ಇವಾಗ ವರ್ಕ್ದು ಕೆಲವೊಂದು ಸೆಂಟ್ರಲ್ಲಿ ಹಾಕ್ತಾ ಇರ್ತೀನಿ, ಟೈಲರಿಂಗ್ನು ಸೆಂಟರೆಲ್ಲ ಹಾಕ್ತಾ ಇರ್ತೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆದಷ್ಟು ನೋಡೋ ವೀಡಿಯೋಸ್ಗೆಲ್ಲವನ್ನ ಲೈಕ್ ಮಾಡಿ. ಹೊಸ್ದಾಗಿ ಇವತ್ತಿಂದ ಒಂದು ಜನವರಿಯಿಂದ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗಾಗಿ ಈ ಥರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದು ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ಇಷ್ಟು ದಿನವರೆಗೂ ಕಮೆಂಟ್ ಯಾರ್ಯಾರು ಮಾಡಿದರೆ ಅವ್ರ ವೀಡಿಯೋ ಮೂಲಕನೇ ನಾನು ರಿಪ್ಲೈ ಮಾಡಿದ್ದೀನಿ, ವೀಡಿಯೋಗಳು ಮಾಡಿನೇ ನಾನು ರಿಪ್ಲೈನ ಮಾಡಿದ್ದೀನಿ ಅಂತ ಹೇಳ್ಬೋದು. ನನಗಿಷ್ಟ ನಾರ್ಮಲ್ ಮಾತಲ್ಲಿ ಹೇಳೋದ್ಕಿಂತ ಅವರು ಹೇಳಿ ಆಲ್ಮೋಸ್ಟ್ ಎಲ್ಲ ಒಂದು ಬ್ಯಾಗ್ ಡಿಸೈನ್ ಕೇಳಿದ್ದಾರೆ, ಅದನ್ನು ಕೂಡ ನಾನು ಮಾಡಿ ತೋರಿಸಿದ್ದೀನಿ. ಸ್ವಲ್ಪ ಲೇಟ್ ಆದರೂ, ಬಟ್ ಅವರು ಹೇಳಿದ ತಕ್ಷಣವೇ ಮಾಡಿಲ್ಲ, ಫಸ್ಟ್ ಲೇಟ್ ಆದ್ರೂ ನಾನು ವೀಡಿಯೋಸ್ನ ಮಾಡಿ ಅವರಿಗೆ ತೋರಿಸಿದ್ದೀನಿ. ಟೈಲರಿಂಗಲ್ಲಿ ನಿಮ್ಗೆ ಯಾವ ಥರ ಡೌಟ್ಸ್ ಇದ್ದರೆ ಕೇಳಿ, ಖಂಡಿತವಾಗ್ಲೂ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟು ಒಂದು ಒಳ್ಳೊಳ್ಳೆ ಡಿಸೈನ್ಸು ಮತ್ತು ಕಟ್ಟಿಂಗ್ಸು ಮತ್ತು ಥ್ರೆಡ್ ವರ್ಕು, ನನ್ನ ಥ್ರೆಡ್ ವರ್ಕ್ ಮಿಷನ್ನು ನಾನೇ ಬಿಟ್ಟಿಲ್ಲ ಫ್ರೆಂಡ್ಸ್. ಅಲ್ಲೇ ಹತ್ರ ಒಂದು 10 ದಿನ ನನ್ನ ತಮ್ಮನ ಮದುವೆಗೆ ಹೋಗಿ ಬಂದಾಗಿಂದ ಈ ಮಿಷಿನ್ ಮೇಲೆ ಕೂತಿಲ್ಲ. ಆದಷ್ಟು ನಿಮಗೆ ಬೇಸಿಕ್ ಸ್ಟಿಚಸ್ಗಳು, ಎಂಬ್ರಾಯ್ಡ್ರಿದು ಮತ್ತು ನಾನು ಎಂಬ್ರಾಯ್ಡ್ರಿ ಡಿಸೈನ್ಸ್ ಎಲ್ಲ ಹಾಕ್ಕೊಡ್ತೀನಲ್ವ, ಆ ಡಿಸೈನ್ಸ್ಗಳು ನಿಮ್ಮ ಹತ್ರ ಶೇರ್ನ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋಗೂ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕು. ಹಾಗಾಗಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ನೀವು ನೋಡ್ತೀರಾ, ಲೈಕ್ ಮಾಡಿಲ್ಲ ಅಂದರೆ ನೀವು ಅದು ನಮಗೆ ಬಂದು ತಲುಪಲ್ಲ. ನೀವು ಲೈಕ್ ಮಾಡಿದ್ರೆ ನಮಗೆ ಅವಾಗ ಖುಷಿ ಅನಿಸುತ್ತೆ, ನಮಗೆ ನಾವು ರೀಚ್ ಆಗಿದ್ದೀವಿ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ನಾನು ಒಂದು ಬ್ಲೌಸ್ನಲ್ಲಿ ಪ್ರತಿಯೊಂದು ಪಾರ್ಟ್ಸ್ನು ಸಪ್ರೇಟು ವೀಡಿಯೋಸ್ಗಳನ್ನ ನಾನು ನಿಮಗೆ ಹಾಕ್ತೀನಿ ಇನ್ನು ಮುಂದೆ. ಕೆಲವೊಬ್ಬರಿಗೆ ಫ್ರಂಟ್ ಪಾರ್ಟ್ ಡೌಟ್ ಇರುತ್ತೆ, ಕೆಲವೊಬ್ಬರಿಗೆ ಬ್ಯಾಕ್ ಪಾರ್ಟ್ ಡೌಟ್ ಇರುತ್ತೆ, ಕೆಲವೊಬ್ಬರಿಗೆ ಸ್ಲೀವ್ಸ್ ಕಟ್ಟಿಂಗ್ ಡೌಟ್ ಇರುತ್ತೆ, ಈಗ ಎಲ್ಬೋ ಸ್ಲೀವ್ಸ್ ಹೆಂಗೆ ಕಟ್ಟಿಂಗ್ ಮಾಡೋದು ಡೌಟ್ ಇರುತ್ತೆ. ಪ್ರತಿಯೊಬ್ಬರಿಗೂ ಕೆಲವೊಂದು ಡೌಟ್ಸ್ಗಳು ಇದ್ದೇ ಇರ್ತವೆ ಫ್ರೆಂಡ್ಸ್. ಯಾರು ಏನು ಇವತ್ತು ನಾವು ಒಂದು ಒಳ್ಳೆ ಟೈಲರ್ ಆಗೇನೂ ಕೂಡ ನಮಗೂ ಏನಾದರೂ ಒಂದು ಡೌಟ್ಗಳಿರುತ್ತೆ, ಅದನ್ನು ನಾವು ಕ್ಲಿಯರ್ ಮಾಡ್ಕೊಂಬಿಡ್ತೀವಿ ಆದಷ್ಟು ಬೇಗ. ಗೊತ್ತಾಗ್ಬಿಡುತ್ತೆ ಹೆಂಗೆ ಏನು ಅಂತ. ನನಗೂ ಆಲ್ಮೋಸ್ಟು ನನ್ನ ತಮ್ಮನ ಮದುವೆಯಲ್ಲಿ ನನ್ನ ಮಗಳಿಗೆ ಅಂಬ್ರೆಲಾ ಲೆಹೆಂಗಾ ಹೊಲಿದೆ, ಅದ್ರದ್ದು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಕ್ರಾಪ್ ಟಾಪ್ ಹೊಲಿದೆ, ಟಾಪದ್ದು ಮಾತ್ರ ವೀಡಿಯೋಸ್ ಮಾಡ್ಕೊಂಡೆ, ಲಂಗದ್ದು ನಾನು ವೀಡಿಯೋನೇ ಮಾಡಿಲ್ಲ. ಅಂಬ್ರೆಲಾ ಇದು ಹೊಲ್ದಿದ್ದೆ ಅವಳಿಗೆ ಕ್ರಾಪ್ ಟಾಪ್ದು, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ನಂದು ಬ್ಲೌಸ್ ಸ್ಟಿಚ್ ಮಾಡಿದೆ, ನಂಗೆ ಶೇರ್ನ ಮಾಡ್ಕೊಳಕ್ಕಾಗಲಿಲ್ಲ. ಹಿಂಗಾಗಿ ತುಂಬಾ ವೀಡಿಯೋಸ್ ಮಿಸ್ ಆದವು. ಆಮೇಲೆ ನನ್ನ ಮದುವೆಗೆ ಓದಿರೋಂಥ ಬ್ಲೌಸ್ಗಳ ಡಿಸೈನ್ಸ್ಗಳನ್ನ ಎಲ್ಲ ಫುಲ್ಲು ತೋರಿಸಿ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಅದು ಮಿಸ್ ಆಯಿತು. ಹಿಂಗೆಲ್ಲ ಮಿಸ್ ಆದವು ಅಂತ ಹೇಳ್ಬೋದು. ನನ್ನ ಟೈಲರಿಂಗ್ ಜರ್ನಿದು ಯಾವಾಗಾರು ಒಂದು ಸೆಂಟರಲ್ಲೇ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನಾನು ಯಾವ ಥರ ಟೈಲರಿಂಗ್ ಕಲಿತೆ, ನನಗೆ ಹೆಂಗೆ ಹೇಳ್ಕೊಟ್ರು ಅವರು. ನಾನು ಕಲ್ತಿದ್ದು ಬಂದು ಬೆಂಗಳೂರಲ್ಲಿ, ಹಾಗಾಗಿ ನಾನು ಎಷ್ಟು ಅಮೌಂಟ್ ಕೊಟ್ಟು ಕಲಿತೆ, ಎಷ್ಟು ದಿನ ಕಲಿತೆ, ಯಾಕೆಂದರೆ ಇವಾಗ ಮಾತಾಡ್ತಾ ಹೋದರೆ ತುಂಬಾ ಬರೀ ಮಾತಲ್ಲೇ ಇವತ್ತು ವೀಡಿಯೋನ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ನಾನು ಇನ್ಫಾರ್ಮೇಷನ್ನ ಕೊಡಬೇಕಿತ್ತು ನಾನು ನಿಮಗೆ. ನೆಕ್ಸ್ಟು ಖಂಡಿತವಾಗ್ಲೂ ನಿನ್ನ ಡೈಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನನ್ನ ವಿಡಿಯೋಗೆ ನೀವು ಒಂದೊಂದು ಸಪೋರ್ಟ್ನ ಮಾಡಲೇಬೇಕು ಅಂತ ಆರ್ಡ್ರ್ ಮಾಡ್ತಾಯಿಲ್ಲ, ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ನಾನು. ಮತ್ತು ನೀನು ಕೆಲವೊಂದು ವಿಚಾರ ಮಾತಾಡೋಣ ಅಂತ ಅಂದ್ಕೊಂಡಿರ್ತೀನಿ, ಬಟ್ ಅದನ್ನು ಆ ವಿಚಾರಗಳನ್ನ ಮರ್ತೇ ಇರ್ತೀನಿ. ಹಂಗಾಗಿ ಇವತ್ತು ನಾನು ಈ ವಿಡಿಯೋ ಮಾಡೋ ಐಡಿಯಾನೇ ಇರಲಿಲ್ಲ. ಬಟ್ ಇವಾಗ ಅಂಗಡಿಗೆ ಬಂದ ಮೇಲೆ ನಾನು ಯಾಕೋ ಈ ಥರ ವಿಚಾರಸನ್ನು ತಿಳಿಸ್ಬೇಕು ಅನ್ನಂಗೆ ಮಾಡಿದೆ. ಮತ್ತು ಕೆಲವೊಂದು ನಾನು ಲೇಡೀಸ್ಗೆ ನೆಕ್ಸ್ಟು ಸೆಂಟರಲ್ಲಿ ನನಗೆ ಯಾವಾಗ ಟೈಮ್ ಸಿಕ್ಕುತ್ತೆ ಆವಾಗ ಒಂದೊಂದು ಮೋಟಿವೇಶನ್ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಲೇಡೀಸ್ ಮನೇಲಿ ಕೂತ್ಕೊಂಡು ಯಾವ ಥರ ಎಲ್ಲ ಅರ್ನ್ ಮಾಡ್ಬೋದು ಅಂದರೆ, ನಾನು ಆ್ಯಪ್ಗಳನ್ನೇನು ತೋರಿಸಲ್ಲ ಫ್ರೆಂಡ್ಸ್. ನಮ್ಮ ಓನಾಗಿ ಅಂದರೆ ಏನಾದರೂ ನಾವು ಕಷ್ಟಪಟ್ಟು ಮಾಡೋ ಅಂಥ ಅರ್ನಿಂಗ್ ನಾನು ಹೇಳ್ತೀನಿ. ಆ್ಯಪ್ಗಳಲ್ಲಿ ಹಂಗೆ ಮಾಡಿ ಹಿಂಗೆ ಮಾಡಿ ಅದು ಅವ್ರವ್ರ ಬಿಸ್ನೆಸ್ಸು, ನಾವು ಅವ್ರದ್ದು ತಪ್ಪು ಅಂತ ನಾವು ಹೇಳಲ್ಲ. ಬಟ್ ನಾನು ನಮ್ಮ ಯಾವ ಥರ ನಾವು ಮನೆಯಲ್ಲೇ ಫ್ರೀ ಟೈಮಲ್ಲಿ ಈಗ ಮಕ್ಕಳು ನೋಡ್ಕೋಬೇಕಾಗಿರುತ್ತೆ, ಮಕ್ಕಳನ್ನೆಲ್ಲ ಬಿಟ್ಟು ಮನೆಗಳೆಲ್ಲ ಬಿಟ್ಟು ನಾವು ಬಂದು ಮಾಡೋಕ್ಕಾಗಲ್ಲ ಅಲ್ವಾ. ನಮ್ಮ ಫ್ರೀ ಟೈಮಲ್ಲಿ ನಾವು ಏನೆಲ್ಲ ಅರ್ನಿಂಗ್ ಮಾಡ್ಬೋದು ಅನ್ನೋದು, ಅದನ್ನು ಕೆಲವೊಂದು ನಾನು ಟೈಮ್ಗಳು ಸಿಕ್ಕಿದಾಗ ನಾನು ಖಂಡಿತ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ ನಾನು ನಿಮಗೆ.
ಹೇಳ್ದೆ ಅಲ್ವಾ, ಅದು ಯೂಸ್ ಆಗೋರಿಗೆ ಯೂಸ್ ಆಗ್ಬೋದು, ಯೂಸ್ ಆಗದೇ ಇರೋರಿಗೆ ಅಯ್ಯೋ ಇದೇನು ವೀಡಿಯೋಪ್ಪ ಇದ್ದರು ಇಷ್ಟಿಷ್ಟೇ ಹಾಕ್ತಾರೆ ಅಷ್ಟೇ ಹಾಕ್ತಾರೆ ಅಂತ ಅಷ್ಟೊಂದು ನೆಗ್ಲೆಕ್ಟ್ ಯಾರೂ ಮಾಡಬೇಡಿ. ನಿಮಗೆ ಯೂಸ್ ಆಗಂಗಿದ್ರಾ ನೋಡಿ, ಯೂಸ್ ಆಗಂಗೆ ಅದು ಇದು ಇವ್ರಿಗೆ ಇದೇನು ವೀಡಿಯೋ ಅನ್ನಂಗಿದ್ರೆ ಖಂಡಿತವಾಗ್ಲೂ ನಾನು ವೀಡಿಯೋಸ್ಗಳನ್ನ ನೀವು ನೋಡಬೇಡಿ. ಯೂಸ್ ಆಗೋರ್ಗಂತೂ ಖಂಡಿತ ಯೂಸ್ ಆಗೇ ಆಗುತ್ತೆ ಅಂತ ನಾನು ಇದನ್ನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ನನ್ನ ವೀಡಿಯೋಸು ನನಗೂ ಆದಷ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ನೀವು ನಂಗೆ ಅವಾಗ ಗೊತ್ತಾಗುತ್ತೆ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ಗಳನ್ನ ಬೇಕು ಅಂತ. ನಾನು ನೆಕ್ಸ್ಟ್ ನಿಮಗೆ ನಾನು ಅಂಬ್ರೆಲಾ ಕಟ್ಟಿಂಗ್ಸ್ದು ಅಂದರೆ ಕಟ್ಟಿಂಗ್ಗಳನ್ನ ತೋರಿಸ್ತೀನಿ ನಾನು ನಿಮಗೆ, ಮತ್ತು ಸ್ಟಿಚಿಂಗ್ಗಳನ್ನೂ ನಾನು ನಿಮಗೆ ತೋರಿಸ್ತೀನಿ. ನಾನು ಎರಡೂ ವೀಡಿಯೋ ಒಂದೇ ಇದರಲ್ಲಿ ಶೇರ್ನ ಮಾಡ್ಕೊಳ್ಳಲ್ಲ, ಯಾಕೆ ಗೊತ್ತಾ ತುಂಬಾ ಲೆಂತಿ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ. ಹಂಗಾಗಿ ನಾನು ಸಪ್ರೇಟ್ ವೀಡಿಯೋಸ್ಗಳನ್ನ ಅಂದರೆ ಶಾರ್ಟ್ ಆದರೂ ಪರವಾಗಿಲ್ಲ ಟೈಮಿಂಗ್ಸು ಸ್ವಲ್ಪ ಕಡಿಮೆ ಇದರಲ್ಲೇ ನಾನು ನಿಮಗೆ ತೋರಿಸ್ತೀನಿ. ನಿನ್ನೆ ನಾನು ಒಂದು ಲೆಹಂಗಾ ಬ್ಲೌಸ್ ಸ್ಟಿಚ್ ಮಾಡಿದೆ, ಈಗ 3 ಡೇಸ್ ಬ್ಯಾಕ್ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಅವ್ರಿಗೆ. ಅದನ್ನು ಕೂಡ ತುಂಬಾ ಚೆನ್ನಾಗಿತ್ತು, ಬಟ್ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಅದು ಬ್ಲೌಸ್ ಇದೇ ಕಲರ್ ಇತ್ತು, ತುಂಬ ಚೆನ್ನಾಗಿತ್ತು ಲೆಹಂಗಾ ಅಂತ ಹೇಳ್ಬೋದು. ಹಂಗಾಗಿ ಈ ಥರ ಹಿಂಗಿತ್ತು. ಆದಷ್ಟು ನಾನು ನೆಕ್ಸ್ಟ್ ಈಗ ಜನವರಿ 1 ಇದು ಹಾಕಿದ್ದೀನಲ್ವ, ನೆಕ್ಸ್ಟಿಂದ ನಾಳಿಂದ ನನ್ನ ಹತ್ರ ಯಾವ್ಯಾವ ವೀಡಿಯೋಸ್ ಅವೆಲ್ಲ ಎಡಿಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ನಾನು ಏನೇನು ಮಾಡ್ತೀನಿ ಆ ಕೆಲಸದೆಲ್ಲ ವೀಡಿಯೋಸ್ಗಳನ್ನ ಮಾಡಿಕೊಂಡು ಖಂಡಿತ ನಿಮಗೆ ಇನ್ನು ವೀಡಿಯೋಸ್ನ ಹಾಕ್ತೀನಿ. ಇದು ನಾನೇ ಚಾಲೆಂಜ್ ತೊಗೊಂಡಿದ್ದೀನಿ, ಒಂದು ಮಂತು ನೋಡೋಣ, ಈ ಮಂತ್ ಫುಲ್ ಹಾಕೋಣ ಅಂತ ನಾನೇ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ವಿಡಿಯೋ ಇಷ್ಟ ಆದರೆ ನೀವು ಮಾಡಬೇಕಾಗಿರೋದೇನು ಹೇಳಿ, ಒಂದು ಲೈಕ್ ಮಾಡಬೇಕು, ಮತ್ತು ನನ್ನ ವೀಡಿಯೋಸ್ಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ನ ಮಾಡ್ಕೋಬೇಕು, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಬೇಕು. ಹೊಸ್ದಾಗಿ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಬೇಕು. ಹಂಗಾಗಿ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್.